ಈ ಟ್ರಾಕ್ಟರ್ ನ ಇಂಡಿಯಾದಲ್ಲಿ ಸುಮಾರು ಜನ ಇಷ್ಟಪಡ್ತಾರೆ. ಏನಕ್ಕೆ ಅಂದ್ರೆ ಇದರಲ್ಲಿರೋ ಪುಲ್ಲಿಂಗ್ ಪವರ್ ಗುರು. ಈ ಟ್ರಾಕ್ಟರ್ ಕಂಪನಿ ಬಂದು ಸುಮಾರು 50 ವರ್ಷ ಮೇಲಾಗಿದೆ. ಇವತ್ತು ನಮ್ಮ ಹತ್ರ ಇದೆ ಸ್ವರಾಜ್ 735FE 2026 ಮಾಡಲು. ರೀಸೆಂಟ್ ಆಗಿ ತಂದಿರೋದು ನಮ್ಮೂರಿಗೆ ಗಾಡಿ ಇದು. ಇವಾಗ ಒಂದು 15 ದಿವಸನೂ ಆಗಿಲ್ಲ ಅನ್ಸುತ್ತೆ ಈ ಟ್ರಾಕ್ಟರ್ ಬಂದು. ಈ ಟ್ರಾಕ್ಟರ್ ಅಲ್ಲಿ ಒಂದು ಸ್ಟಿಕ್ಕರ್ ಹಾಕಿದ್ದಾರೆ, ಸಿನ್ಸ್ 1974 ಸ್ವರಾಜ್ ಟ್ರಾಕ್ಟರ್ಸ್. ಈ ಕಂಪನಿ ಸ್ಟಾರ್ಟ್ ಆಗಿರೋದು 1974 ಪಂಜಾಬ್ ಅಲ್ಲಿ. ಈ ಕಂಪನಿದು ಮೈನ್ ಇಂಟೆನ್ಷನ್ ಏನು ಅಂದ್ರೆ ನಮ್ ದೇಶಕ್ಕೆ ಸಿಂಪಲ್ ಆಗಿರ್ಬೇಕು, ಪವರ್ಫುಲ್ ಆಗಿರ್ಬೇಕು, ಆತರ ಒಂದು ಟ್ರಾಕ್ಟರ್ ನ ರೈತರಿಗೆ ಕೊಡಬೇಕು ಅನ್ನೋದು. ಈ ಟ್ರಾಕ್ಟರ್ ನ ಜಾಸ್ತಿ ತಗೊಂತಿದ್ದೆ ಲೋಡಿಂಗ್ ಪರ್ಪಸ್ ಗೆ. ಏನಕ್ಕೆ ಅಂದ್ರೆ ಇದ್ರಲ್ಲಿರೋ ಪವರ್ ಇಂಜಿನ್ ಗುರು, ಮತ್ತೆ ಮೇಂಟೆನೆನ್ಸ್ ಅಷ್ಟೇ ಫುಲ್ ಕಡಿಮೆ. ಬಾನೆಟ್ ಶೇಪ್ ನೆಲ್ಲ ಚೇಂಜ್ ಮಾಡಿದ್ದಾರೆ. ಓಲ್ಡ್ ವರ್ಷನ್ ಅಲ್ಲಿ ಬರ್ತಿದ್ದು ಹಿಂಗೆ ಬಾಕ್ಸ್ ತರ ಇತ್ತು. ಇವಾಗೆಲ್ಲ ಸ್ವಲ್ಪ ಸ್ಲ್ಯಾಂಟ್ ಆಗಿ ಕೊಟ್ಟು ಕರ್ವೆಲ್ಲ ಮಾಡಿ ಒಳ್ಳೆ ಲುಕ್ಸ್ ಆಗಿ ಕೊಟ್ಟಿದ್ದಾರೆ. ಫ್ರಂಟ್ ಅಷ್ಟೇ ನೋಡಕ್ ಒಳ್ಳೆ ಲುಕ್ಸ್ ಆಗಿ ಚೆನ್ನಾಗಿದೆ. ಈ ಟ್ರಾಕ್ಟರ್ ಅಲ್ಲಿ ಮೈನ್ ಅಟ್ರಾಕ್ಷನ್ ಕಲರ್, ಒಂದು ಬ್ಲೂ ಕಲರ್, ಇನ್ನೊಂದು ಕ್ರೀಮಿ ಕಲರ್. ಅದೇ ಒಂಥರ ಹುಡುಗರನ್ನ ಅಟ್ರಾಕ್ಟ್ ಮಾಡ್ಬಿಡುತ್ತೆ. ಸ್ವರಾಜ್ ಕಂಪನಿ ಸ್ಟಾರ್ಟ್ ಆಗಿದ್ದು ಇಂಡಿಪೆಂಡೆಂಟ್ ಕಂಪನಿ ಆಗಿ. ಪಂಜಾಬ್ ಗವರ್ನಮೆಂಟ್ ಮತ್ತೆ ಪಂಜಾಬ್ ಟ್ರಾಕ್ಟರ್ಸ್ ಲಿಮಿಟೆಡ್ ಆರ್ಗನೈಸೇಷನ್ ಎಲ್ಲ ಸೇರಿ ಈ ಕಂಪನಿನ ಡೆವಲಪ್ ಮಾಡ್ತಾರೆ. ಇಂಡಿಯನ್ ಫಾರ್ಮರ್ ಗೆ ಒಂದು ಸ್ಟ್ರಾಂಗ್ ಬಿಲ್ಟ್ ಆಗಿರೋ ಟ್ರಾಕ್ಟರ್ ನ ಕೊಡಬೇಕು ಅನ್ನೋದೇ ಇವ್ರದ್ದು ಮೈನ್ ಗೋಲು. ಟ್ರಾಕ್ಟರ್ದು ಸ್ಟೈಲ್ ನೆಲ್ಲ ಚೇಂಜ್ ಮಾಡಿದ್ದಾರೆ, ಬಟ್ ಇಂಜಿನ್ ಟೆಕ್ನಾಲಜಿ ಮಾತ್ರ ಹಂಗೆ ಇದೆ. ಓಲ್ಡ್ ವರ್ಷನ್ ಅಲ್ಲಿ ಹೆಂಗಿತ್ತು ಹಂಗೆ ಇಟ್ಟಿದ್ದಾರೆ. ಸೌಂಡ್ ಮಾತ್ರ ಮುಂಚೆ ಬರ್ತಿದ್ದು ರಫ್ ಆಗಿ ಬರ್ತಿದ್ದು, ಇನ್ನೊಂದು ಸ್ವಲ್ಪ ಸ್ಮೂತ್ ಅನ್ಸುತ್ತೆ ಅಷ್ಟೇ, ಜಾಸ್ತಿ ಏನಲ್ಲ, ಸ್ವಲ್ಪ ಅನ್ಸುತ್ತೆ. 2007 ಮಹೀಂದ್ರಾ ಅಂಡ್ ಮಹೀಂದ್ರಾ ಮೆಜಾರಿಟಿ ಸ್ಟೇಕ್ ನ ಪರ್ಚೇಸ್ ಮಾಡುತ್ತೆ ಪಂಜಾಬ್ ಟ್ರಾಕ್ಟರ್ಸ್ ಲಿಮಿಟೆಡ್ ಅಲ್ಲಿ. ಇದರಿಂದ ಏನಾಗುತ್ತೆ ಅಂದ್ರೆ ಸ್ವರಾಜ್ ಟ್ರಾಕ್ಟರ್ಸ್ ಒಂದು ಪಾರ್ಟ್ ಆಗುತ್ತೆ ಮಹೀಂದ್ರಾ ಗ್ರೂಪ್ಸ್ ಅಲ್ಲಿ. ಇವಾಗ್ಲೂ ಅಷ್ಟೇ ಸ್ವರಾಜ್ ಬ್ರ್ಯಾಂಡ್ ಆಪರೇಟ್ ಆಗ್ತಿರುತ್ತೆ ಮಹೀಂದ್ರಾ ಅಂಡರ್ ಅಲ್ಲಿ. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಇದು ಸ್ವರಾಜ್ 735FE. ಇದರಲ್ಲಿರೋದು 3 ಸಿಲಿಂಡರ್ 2.7 ಲೀಟರ್ ಇಂಜಿನ್ ಬರುತ್ತೆ. 40 HP ಗಾಡಿ ಇದು. 160 ಮ್ಯಾಕ್ಸಿಮಮ್ ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ ಗುರು ಇದು. ಈ ಟ್ರಾಕ್ಟರ್ ನ ಮೇನ್ ಜನ ಏನಕ್ಕೆ ಇಷ್ಟಪಡ್ತಾರೆ ಅಂದ್ರೆ ಇದರಲ್ಲಿರೋ ಪುಲ್ಲಿಂಗ್ ಕೆಪಾಸಿಟಿ ಏನಕ್ಕೆ ಜಾಸ್ತಿ ಇದೆ ಅಂದ್ರೆ ಇದರಲ್ಲಿರೋ ಇಂಜಿನ್ ಬೋರ್ ಸೈಜು ಎಷ್ಟು ದೊಡ್ಡದಾಗಿದೆ ನೋಡಿ. ಇದು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಮಹೀಂದ್ರಾ ಕಂಪನಿ ಸ್ವರಾಜ್ ಕಂಪನಿನ ತಗೊಂಡ್ರು ಬ್ರಾಂಡ್ ನ ರಿಮೂವ್ ಮಾಡಲಿಲ್ಲ. ಅದೇ ನೇಮ್ ಅಲ್ಲಿ ಟ್ರಾಕ್ಟರ್ ನ ಸೇಲ್ ಮಾಡ್ತಿದೆ ಇವಾಗ್ಲೂ. ಏನಕ್ಕೆ ಅಂದ್ರೆ ಸ್ವರಾಜ್ ಟ್ರಾಕ್ಟರ್ ಅಲ್ಲಿ ಇರೋದು ಸಿಂಪಲ್ ಡಿಸೈನ್, ಸ್ಟ್ರಾಂಗ್ ಇಂಜಿನ್, ಹೆವಿ ಪುಲ್ಲಿಂಗ್ ಪವರ್, ಮತ್ತೆ ರೈತರಿಟ್ಟಿರೋ ನಂಬಿಕೆ. ಅದಕ್ಕೆ ಮಹೀಂದ್ರಾ ಕಂಪನಿ ಸ್ವರಾಜ್ ಬ್ರಾಂಡ್ ನ ಸ್ಟಾಪ್ ಮಾಡಲಿಲ್ಲ. ಪ್ರಾಫಿಟ್ ಬರ್ತಾ ಇದೆ ಅಂದ್ರೆ ಯಾರು ತಾನೇ ಬಿಡ್ತಾರೆ ಗುರು ಬಿಸ್ನೆಸ್ ನ. ಬಿಸ್ನೆಸ್ ಮಾಡಿದ್ರೆ ಈ ತರ ಯುನಿಕ್ ಆಗಿ ಮಾಡ್ಬೇಕು ಗುರು. ಏನ್ ಬಿಸ್ನೆಸ್ ಅಂದ್ರೆ ಬ್ರಿಕ್ಸ್ ಬಿಸ್ನೆಸ್. ನಾರ್ಮಲ್ ಬ್ರಿಕ್ಸ್ ಅಲ್ಲ, ಫುಲ್ ಇಂಟರ್ಲಾಕಿಂಗ್ ಬ್ರಿಕ್ಸ್. ಪಿಲ್ಲರ್ ಮಾಡ್ಲಿಕ್ಕೆ 6 ಇಂಚ್ ಬ್ರಿಕ್ ಸಿಗುತ್ತೆ. ಇದು ನೆಕ್ಸ್ಟ್ ಈ ತರ ಸಿಂಪಲ್ ಆಗಿ ಪ್ಲೇಸ್ ಮಾಡೋದು, ಹೋಲ್ಗೆ ಅಡ್ಜಸ್ಟ್ ಆಗೋ ಥರ. ಜಸ್ಟ್ ಇದ್ರೊಳಗಡೆಗೆ ರಾಡ್ ಹಾಕೊಂಡು ತಿಳಿಯೋದ್ರೆ ಇದೊಂದು ಪಿಲ್ಲರ್ ಆಗುತ್ತೆ. ನೆಕ್ಸ್ಟ್ ಇದು ಸಿಮೆಂಟ್ ಇಟ್ಕೆ ಸೈಜಲ್ಲಿ ಫ್ಲೈ ಆಶ್ ಬ್ರಿಕ್. ಇದಕ್ಕೆ ಮೆಟೀರಿಯಲ್ಲು ನಾವು ಬಳ್ಳಾರಿಯಿಂದ ತರಿಸಿ ನಮ್ಮಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಇದು ಸೇಮ್ ಸಿಮೆಂಟ್ ಬ್ರಿಕ್ಸ್ ಏನ್ ಸೈಜ್ ಬರುತ್ತೆ ಅದೇ ಬರುತ್ತೆ. ಇದು ಇಂಟರ್ಲಾಕಿಂಗ್ ಬ್ರಿಕ್ಸ್. ಆಕ್ಚುಲಿ ಈ ಬ್ರಿಕ್ಸ್ ಸಕ್ಕದಾಗಿದೆ ಗುರು. ಮನೆ ಕಟ್ಟೋಕೆ, ಕಾಂಪೌಂಡ್ ಕಟ್ಟೋಕೆ ಸೆಂಟ್ರಲ್ ಗ್ರೂ ಇದೆ ನೋಡಿ. ಜಸ್ಟ್ ಇಟ್ಕೆನ ಜೋಡಿಸ್ಕೊಂಡು ಹೋಗ್ತಾ ಇರೋದು ಅಷ್ಟೇ. ಇದು ಅಂದ್ರೆ ಇದು ಮನೆ ಕಟ್ಟಲಿಕ್ಕೆ, ಕಾಂಪೌಂಡ್ಗೆ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಇದು ಈ ಬ್ರಿಕ್ಸ್ ನ ಯೂಸ್ ಮಾಡ್ಕೊಂಡು ಈ ಮನೆಗೆ ಕಾಂಪೌಂಡ್ ಕಟ್ಟಿದ್ದಾರೆ ನೋಡಿ. ಲುಕ್ಸ್ ಆಗೆಲ್ಲ ಚೆನ್ನಾಗಿದೆ. ಜಸ್ಟ್ ಇದಕ್ಕೆ ಪೇಂಟ್ ಮಾಡ್ಕೊಳ್ಳೋದು ಅಷ್ಟೇ. ಇನ್ನ ಬ್ರಿಕ್ಸ್ ಎಲ್ಲ ಸ್ಟಾಕ್ ಅಲ್ಲಿ ಇದೆ. ನಿಮಗೆ ಪ್ರೈಸ್ ಲಿಸ್ಟ್ ಬೇಕು ಅಂದ್ರೆ ಕ್ಯಾಪ್ಷನ್ ಅಲ್ಲಿ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ. ಇದು ಲೊಕೇಟ್ ಆಗಿರೋದು ಗುಬ್ಬಿ ತಾಲೂಕು, ಕಡಬ, ಮೈಸೂರು ರೋಡ್ ರೈಟ್ ಸೈಡ್ ಅಲ್ಲಿ ಇದೆ. JP ಇಂಟರ್ಲಾಕ್ ಬ್ರಿಕ್ಸ್. ನಿಮ್ಗೂ ಏನಾದ್ರೂ ಈ ತರ ಬ್ರಿಕ್ಸ್ ಬೇಕು ಅಂದ್ರೆ ಕ್ಯಾಪ್ಷನ್ ಅಲ್ಲಿ ನಂಬರ್ ಇದೆ, ಕಾಲ್ ಮಾಡಿ ಆರ್ಡರ್ ಮಾಡ್ಕೊಳ್ಳಿ. ಡೋರ್ ಸ್ಟೆಪ್ ಡೆಲಿವರಿ ಕೂಡ ಇದೆ. ಸಡನ್ ಆಗಿ ಫ್ರಂಟ್ ಆಕ್ಸಲ್ ನೋಡಿದ್ರೆ ನಿಮಗೆ ಆರ್ಡಿನರಿ ಸ್ಟೇರಿಂಗ್ ತರ ಕಾಣಿಸುತ್ತೆ, ಆದ್ರೆ ಇದು ಪವರ್ ಸ್ಟೇರಿಂಗು. ಪವರ್ ಎಲ್ಲಿಟ್ಟಿದ್ದಾರೆ ಗೊತ್ತಾ? ಇಲ್ಲಿ ಅಸೆಂಬ್ಲಿಲಿ ಇಟ್ಟಿದ್ದಾರೆ. ಇಲ್ಲಿ 2 ಪೈಪ್ಸ್ ಕನೆಕ್ಟ್ ಆಗಿದೆ ನೋಡಿ. ಈ ಥರ ಸಿಸ್ಟಮ್ ಎಲ್ಲಿತ್ತು ಅಂದರೆ ಫೋರ್ಸ್ ಗಾಡಿಲಿ ನೋಡಿದೆ ನಾನು. ಇವಾಗ ಸ್ವರಾಜ್ ಟ್ರಾಕ್ಟರಲ್ಲೂ ಕೊಟ್ಟಿದ್ದಾರೆ ಇದನ್ನ. ಸ್ಟೇರಿಂಗ್ ಮಾತ್ರ ಚಿಕ್ಕದಾಗಿ ಚೆನ್ನಾಗಿ ಕೊಟ್ಟಿದ್ದಾರೆ ಗುರು. ಕಾರ್ಗಿನ ಚಿಕ್ಕದಾಗಿದೆ. ಪವರ್ ಇಲ್ಲೇ ಇರೋದ್ರಿಂದ ನಮಗೆ ಸ್ಟೇರಿಂಗ್ ಅಲ್ಲಿ ಅಷ್ಟು ಆರ್ಡ್ನೆಸ್ ಫೀಲ್ ಆಗಲ್ಲ. ಈ ಟ್ರಾಕ್ಟರ್ ಅಲ್ಲಿ ಫ್ರಂಟ್ ಟೈರ್ ಸೈಜ್ 6/16 ಸೆಕ್ಷನ್ ಇದೆ. ರೇರ್ ವೀಲ್ ಬಂದು 13.6 28 ಸೆಕ್ಷನ್ ಇದೆ. ಅದಕ್ಕೆ ಗಾಡಿ ಸ್ವಲ್ಪ ಬಲ್ಕ್ ಆಗಿ ಕಾಣುತ್ತೆ. ಮಹೀಂದ್ರಾ ಮತ್ತೆ ಸ್ವರಾಜ್ ಟ್ರಾಕ್ಟರ್ ಗೆ ಡಿಫ್ರೆನ್ಸ್ ಏನು ಅಂದ್ರೆ ಸ್ವರಾಜ್ ಟ್ರಾಕ್ಟರ್ ಬಂದು ಸಿಂಪಲ್ ಡಿಸೈನ್, ಇಂಜಿನ್ ಆಗಲಿ ಟ್ರಾಕ್ಟರ್ ಆಗಲಿ, ಮತ್ತೆ ಸ್ಟ್ರಾಂಗ್ ಪುಲ್ಲಿಂಗ್ ಪವರ್ ಇದೆ ಗುರು ಈ ಟ್ರಾಕ್ಟರ್ ಅಲ್ಲಿ. ಈಸಿ ರಿಪೇರ್, ಎಂತ ಲೋಕಲ್ ಮೆಕ್ಯಾನಿಕ್ ಕೂಡ ಗಾಡಿನ ರೆಡಿ ಮಾಡ್ಬಿಡ್ತಾನೆ. ಮತ್ತೆ ತುಂಬಾ ಪಾಪ್ಯುಲರ್ ಗಾಡಿ ಸ್ವರಾಜ್. ಮಹೀಂದ್ರಾ ಟ್ರಾಕ್ಟರ್ಸ್ ಫುಲ್ ಮಾಡರ್ನ್, ಕಂಫರ್ಟ್ ಬಗ್ಗೆ ಎಲ್ಲ ಮಾತಾಡಂಗಿಲ್ಲ ಗುರು, ಅಷ್ಟು ಚೆನ್ನಾಗಿದೆ. ಫೀಚರ್ಸ್ ಅಲ್ಲೂ ಅಷ್ಟೇ ಹೆವಿ ರಿಚ್ ಆಗಿದೆ. ಮತ್ತೆ ಅಡ್ವಾನ್ಸ್ ಟೆಕ್ನಾಲಜಿ ಇದೆ. ಎಲ್ಲಾ ಕಡೆ ಪಾಪ್ಯುಲರ್ ಮಹೀಂದ್ರಾ. ಈ ಟ್ರ್ಯಾಕ್ಟರ್ ಅಲ್ಲಿ ಗ್ರೌಂಡ್ ಕ್ಲಿಯರೆನ್ಸ್ ಎಲ್ಲ ಚೆನ್ನಾಗಿದೆ ಗುರು. ಸ್ವಲ್ಪ ಹೈಟಾಗಿ ಚೆನ್ನಾಗಿದೆ ಟ್ರ್ಯಾಕ್ಟರು. ಹಳೇದು ಅಷ್ಟೇ ಚೆನ್ನಾಗಿದೆ ಅದು ಹೈಟಾಗಿ. ಇಲ್ಲಿ ಡ್ಯಾಶ್ ಬೋರ್ಡ್ ಅಲ್ಲಿ ಒಂದು RPM ಮೀಟರ್ ಇದೆ. ಇಲ್ಲಿ ಇಂಜಿನ್ ಟೆಂಪರೇಚರ್ ಗೇಜು, ಫ್ಯೂಲ್ ಗೇಜು, ಇಲ್ಲಿ ಲೈಟ್ ಇಂಡಿಕೇಟರ್ಸ್ ಬರುತ್ತೆ. ಒಂದು ಡಿಜಿಟಲ್ ಓಡೋಮೀಟರ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಹ್ಯಾಂಡ್ ಥ್ರಾಟಲ್ ಲಿವರ್ ಬರುತ್ತೆ. ಇಲ್ಲಿ ಒಂದು ಮಿರರ್ ಕೊಟ್ಟಿದ್ದಾರೆ ರೈಟ್ ಸೈಡ್ ಅಲ್ಲಿ. ಆಲ್ಮೋಸ್ಟ್ ಎಲ್ಲ ಟ್ರಾಕ್ಟರ್ ಅಲ್ಲೂ ಈ ತರ ಸ್ವಿಚ್ ನ ಸೇಮ್ ಕೊಡ್ತಿದ್ದಾರೆ. ಇದರಲ್ಲಿ ಹೆಡ್ಲೈಟ್ ಆನ್ ಅಂಡ್ ಆಫ್ ಬರುತ್ತೆ, ಇಂಡಿಕೇಟರ್ಸ್ ಬರುತ್ತೆ. ಸ್ವರಾಜ್ 735FE ಓಲ್ಡ್ ಮಾಡಲ್ ಮತ್ತೆ ನ್ಯೂ ಮಾಡಲ್ ಟ್ರಾಕ್ಟರ್ಸ್ ಏನ್ ಡಿಫ್ರೆನ್ಸ್ ಇದೆ ಅಂದ್ರೆ ಇಂಜಿನ್ ಕೆಪಾಸಿಟಿ ಸೇಮ್ ಇದೆ, ಅದ್ರಲ್ಲಿ ಏನ್ ಚೇಂಜಸ್ ಇಲ್ಲ. ಗೇರ್ ಬಾಕ್ಸ್ ನ ಸ್ವಲ್ಪ ಅಪ್ಡೇಟ್ ಮಾಡಬಹುದಿತ್ತು. ನ್ಯೂ ಮಾಡಲ್ ಅಲ್ಲಿ ಸ್ಲೈಡಿಂಗ್ ಬೇಸ್ ಗೇರ್ ಬಾಕ್ಸ್ ಇದೆ. ರಫ್ ಗುರು ಇದು ಗೇರ್ ಬಾಕ್ಸ್. ಸ್ಟೇರಿಂಗ್ ಸಿಸ್ಟಮ್ ಚೇಂಜ್ ಇದೆ. ಇದರಲ್ಲಿ ಪವರ್ ವರ್ಷನ್ ಇದೆ. ಹಳೇದ್ರಲ್ಲಿ ಮೆಕ್ಯಾನಿಕಲ್ ಸ್ಟೇರಿಂಗ್ ಬರ್ತಾ ಇತ್ತು ಆರ್ಡಿನರಿ. ಬ್ರೇಕಿಂಗ್ ಸಿಸ್ಟಮ್ ನ ಕಂಪೇರ್ ಮಾಡಿದ್ರೆ ಹಳೇದ್ರಲ್ಲಿ ಡ್ರೈ ಡಿಸ್ಕ್ ಬ್ರೇಕ್ಸ್ ಬರ್ತಾ ಇತ್ತು. ಇದರಲ್ಲಿ ಆಯಿಲ್ ಇಂಪ್ರೆಸ್ಡ್ ಬ್ರೇಕ್ಸ್ ಇದೆ. ಸ್ಮೂತ್ ಆಗಿ ಫೀಲ್ ಆಗುತ್ತೆ ಗುರು. ಹೈಡ್ರಾಲಿಕ್ಸ್ ಅಲ್ಲಿ ಲಿಫ್ಟಿಂಗ್ ಕೆಪಾಸಿಟಿ ಕೂಡ ಜಾಸ್ತಿ ಮಾಡಿದ್ದಾರೆ. ಹಳೇದ್ರಲ್ಲಿ
ಅಲ್ಲಿ 1 ಟನ್ ಬರ್ತಾ ಇತ್ತು, ಇದರಲ್ಲಿ 1.5 ಟನ್ಗಿನ ಜಾಸ್ತಿ ಇದೆ ಗುರು. ಡ್ಯಾಶ್ ಬೋರ್ಡ್ ನೆಲ್ಲ ಚೇಂಜ್ ಮಾಡಿದ್ದಾರೆ, ಸ್ವಲ್ಪ ಡಿಜಿಟಲ್ ಆಗಿ ಅಪ್ಡೇಟ್ ಮಾಡಿದ್ದಾರೆ. ಆಮೇಲೆ ಮೈನ್ ವ್ಯಾರಂಟಿ ಇದರಲ್ಲಿ 6 ಇಯರ್ ವ್ಯಾರಂಟಿ ಕೊಟ್ಟಿದ್ದಾರೆ ಗುರು, ಸೈಕ್. ಆಮೇಲೆ ಡಿಸೈನ್ ಅಷ್ಟೇ ಚೇಂಜ್ ಮಾಡಿದ್ದಾರೆ. ಹಳೆದ್ರಲ್ಲಿ ಕ್ಲಾಸಿಕ್ ಬಾಕ್ಸ್ ಡಿಸೈನ್ ಬರ್ತಾ ಇತ್ತು, ಇದರಲ್ಲಿ ಸ್ವಲ್ಪ ಸ್ಟೈಲಿಶ್ ಆಗಿ ಅಪ್ಡೇಟ್ ಮಾಡಿದ್ದಾರೆ. ಹೈಡ್ರಾಲಿಕ್ ಶಾಕ್ ಅಬ್ಸರ್ವರ್ ಸೀಟ್ ಬರುತ್ತೆ ವಿತ್ ಅಡ್ಜಸ್ಟಬಲ್, ವೆಯ್ಟ್ ನ ಅಡ್ಜಸ್ಟ್ ಮಾಡ್ಕೋಬಹುದು. ಈ ಸೀಟ್ ನ ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು, ಹಿಂದಕ್ಕೆ ಮುಂದಕ್ಕೆ. ಇಲ್ಲೊಂದು ಲಿವರ್ ಕೊಟ್ಟಿದ್ದಾರೆ, ಫುಲ್ ಮಾಡ್ಕೊಂಡು ಹಿಂದೆ ಮುಂದೆ ಆರಾಮಾಗಿ ಅಡ್ಜಸ್ಟ್ ಮಾಡ್ಕೋಬಹುದು. ಇಲ್ಲಿ ಮಡ್ಗಾಡಲ್ಲಿ ಒಂದು ಬಾಕ್ಸ್ ಕೊಟ್ಟಿದ್ದಾರೆ, ಇದೇನಕ್ಕೆ ಅಂದ್ರೆ ಮೊಬೈಲ್ ಏನಾದ್ರು ಚಾರ್ಜ್ ಹಾಕೊಂಡು ಇಲ್ಲಿ ಇಟ್ಕೊಳ್ಳೋಕೆ ಆರಾಮ್ಸಾಗೆ ಚೆನ್ನಾಗಿ ಕೊಟ್ಟಿದ್ದಾರೆ. ಇದೊಂದು ಈ ಸ್ವರಾಜ್ ಟ್ರಾಕ್ಟರ್ ಅಲ್ಲಿ ಮಹೇಂದ್ರ ಸಿಂಗ್ ಧೋನಿ ಅವರು ಸೈನ್ ಮಾಡಿರೋದು ಒಂದು ಸ್ಟಿಕ್ಕರ್ ಹಾಕಿದ್ದಾರೆ, ಇಲ್ಲಿ ಹಾಕಿದ್ದಾರೆ ನೋಡಿ. ಏನಕ್ಕೆ ಹಾಕಿದ್ದಾರೆ ಗೊತ್ತಾ? ಇದು ಸ್ವರಾಜ್ ಟ್ರಾಕ್ಟರ್ಸ್ ಗೆ ಬ್ರಾಂಡ್ ಅಂಬಾಸಿಡರ್ MS ಧೋನಿ ಗುರು. ರೀಸೆಂಟ್ ಆಗಿ ಸ್ವರಾಜ್ ಕಂಪನಿ ಮತ್ತೆ MS ಧೋನಿ ಪಾರ್ಟ್ನರ್ಶಿಪ್ ನ ಕಂಟಿನ್ಯೂ ಮಾಡಿದ್ದಾರೆ. ಏನಕ್ಕೆ ಸ್ವರಾಜ್ ಕಂಪನಿ MS ಧೋನಿನ ಬ್ರಾಂಡ್ ಅಂಬಾಸಿಡರ್ ಆಗಿ ಈಗಲೂ ಇಟ್ಕೊಂಡಿದ್ದಾರೆ ಅಂದ್ರೆ MS ಧೋನಿ ಸ್ವರಾಜ್ ಟ್ರಾಕ್ಟರ್ಸ್ ವ್ಯಾಲ್ಯೂನ ರೆಪ್ರೆಸೆಂಟ್ ಮಾಡಿದ್ದಾರೆ. ಧೋನಿ ಟ್ರಾಕ್ಟರ್ ಓಡಿಸೋ ವಿಡಿಯೋ ವೈರಲ್ ಆಗಿತ್ತು, ಆಲ್ಮೋಸ್ಟ್ ಎಲ್ಲ ನೋಡಿರ್ತೀರಾ. ಅದು ಸ್ವರಾಜ್ ಟ್ರಾಕ್ಟರ್ ಗುರು. ಇಲ್ಲಿ ಭರೋಸಾ ಅಂತ ಮೆನ್ಷನ್ ಮಾಡಿದ್ದಾರೆ. ಭರೋಸಾ ಅಂದ್ರೆ ಟ್ರಸ್ಟ್, ನಂಬಿಕೆ, ಮತ್ತೆ ಟ್ರಾಕ್ಟರ್ ಅಲ್ಲಿ ಇರೋ ಪವರ್, ರಿಲೇಬಿಲಿಟಿ. ಅದಕ್ಕೆ MS ಧೋನಿ ಹತ್ರ ಸ್ವರಾಜ್ ಟ್ರಾಕ್ಟರ್ ಇದೆ. ನೀವ್ಯಾರಾದ್ರೂ ಮಹೇಂದ್ರ ಸಿಂಗ್ ಧೋನಿ ಫ್ಯಾನ್ ಆಗಿದ್ರೆ ಸ್ವರಾಜ್ ಟ್ರಾಕ್ಟರ್ ನ ತಗೊಳ್ಳಿ. ನಾವು ಗೊತ್ತಲ್ಲ RCB ಫ್ಯಾನ್, ರೆಡ್ ಕಲರ್ ಟ್ರಾಕ್ಟರ್ ನೇ ತಗೊಂತೀವಿ. ಈ ಟ್ರಾಕ್ಟರ್ ಅಲ್ಲಿ ಸಿಂಗಲ್ ಟೈಪ್ ಕ್ಲಚ್ ಬರುತ್ತೆ, ಇಲ್ಲಿ ಆಯಿಲ್ ಇಂಪ್ರೆಸ್ಡ್ ಬ್ರೇಕ್ಸ್ ಬರುತ್ತೆ, ಡ್ಯೂಯಲ್ ಬ್ರೇಕ್ಸ್ ಲಾಕ್ ಮಾಡೋಕೆ ಒಂದು ಲಿವರ್ ಕೊಟ್ಟಿದ್ದಾರೆ. ಜಸ್ಟ್ ಇದನ್ನ ಪ್ರೆಸ್ ಮಾಡಿ ಲಾಕ್ ಮಾಡಿದ್ರೆ ಹಿಂಗೆ ಬ್ರೇಕ್ ಲಾಕ್ ಆಗುತ್ತೆ. ಇಲ್ಲಿ ಆಕ್ಸಿಲೇಟರ್ ಪೆಡಲ್ ಕೊಟ್ಟಿದ್ದಾರೆ, ಲೆಗ್ ರೂಮ್ ಒಳಗಡೆ ಬರುತ್ತೆ. ಟ್ರಾನ್ಸ್ಮಿಷನ್ ಅಲ್ಲಿ 4 ಫಾರ್ವರ್ಡ್ ಒಂದು ರಿವರ್ಸ್ ಕೊಟ್ಟಿದ್ದಾರೆ. ಸ್ಲೈಡಿಂಗ್ ಮೆಸ್ ಗೇರ್ ಬಾಕ್ಸ್ ಇರೋದು ಇದರಲ್ಲಿ. ಇದೊಂದು ಸ್ವಲ್ಪ ಅಪ್ಡೇಟ್ ಮಾಡ್ಬೋದಿತ್ತು, ಇದು ಸ್ವಲ್ಪ ಹೆವಿ ರಫ್ ಗುರು. ಆಮೇಲೆ ಕೂತ್ಕೊಂಡಾಗ ಅಷ್ಟೊಂದು ನಿಮಗೆ ಕಂಫರ್ಟ್ ಆಗಿ ಸಿಗಲ್ಲ ಗೇರು. ಹಿಂಗೆ ಬಗ್ಬಿಟ್ಟು ಹಿಂಗೆ ಹೊಡಿಬೇಕು, ಇಲ್ಲ ಹಿಂಗೆ ಡೌನ್ ಮಾಡಬೇಕು. ಇದು ಇಂಜಿನ್ ರೇಂಜ್ ಕನ್ವರ್ಟರು, ಐ ಮತ್ತು ಲೋಗೆ. ಇದು PTO ಕಂಟ್ರೋಲ್ ಲಿವರು. PTO ಸ್ಪೀಡ್ ಬಂದು 540 RPM ಸಿಗುತ್ತೆ. ಸ್ವರಾಜ್ ಟ್ರಾಕ್ಟರ್ ನ ತಗೊಂಡ್ರೆ ಮೈನ್ ಅಡ್ವಾಂಟೇಜ್ ಸ್ಟ್ರಾಂಗ್ ಇಂಜಿನ್, ಹೆವಿ ಬಾಡಿ ಮತ್ತೆ ಸಿಂಪಲ್ ಟೆಕ್ನಾಲಜಿ. ರಿಪೇರ್ ಕಾಸ್ಟ್, ಸರ್ವಿಸ್ ಕಾಸ್ಟ್ ಎಲ್ಲ ಚೀಪ್ ಆಗುತ್ತೆ, ಆರಾಮಾಗಿ ಲೋಕಲ್ ಅಲ್ಲೇ. ಸ್ಪೇರ್ ಪಾರ್ಟ್ಸ್ಗೂ ಟೆನ್ಷನ್ ಏನು ತಗೊಳಂಗಿಲ್ಲ, ಲೋಕಲ್ ಆಟೋಮೊಬೈಲ್ ಶಾಪ್ ಅಲ್ಲಿ ಆರಾಮ್ಸಾಗಿ ಸಿಕ್ಬಿಡುತ್ತೆ. ಫ್ರಂಟ್ ಅಲ್ಲಿ 2 ಹೆಡ್ ಲೈಟ್ಸ್ ಬರುತ್ತೆ, ವೋಲ್ಟ್ ಸಿಸ್ಟಮ್ ಆಲೋಚನೆ ಕೊಟ್ಟಿದ್ದಾರೆ. ಮತ್ತೆ ಇಲ್ಲೊಂದು ಮೆಸ್ ಕೊಟ್ಟಿದ್ದಾರೆ ರೇಡಿಯೇಟರ್ಗೆ. ಇಲ್ಲಿ ಸ್ವರಾಜ್ ಅಂತ ಒಂದು ನೇಮ್ ಬೋರ್ಡ್ ಹಾಕಿದ್ದಾರೆ. ಬ್ರೇಕ್ ಲೈಟ್ಸ್, ಇಂಡಿಕೇಟರ್ಸ್ ಎಲ್ಲ ಆಲೋಚನೆ ಕೊಟ್ಟಿದ್ದಾರೆ. ಏರ್ ಫಿಲ್ಟರ್ನೆಲ್ಲ ಸ್ವಲ್ಪ ಅಪ್ಡೇಟ್ ಮಾಡ್ಬೋದಿತ್ತು. ಬಾನೆಟ್ ಒಳಗಡೆ ಕೊಟ್ಟಿದ್ದು ಇನ್ನೂ ಚೆನ್ನಾಗಿರ್ತಿತ್ತು. ಏನಾದ್ರು ಸಿಗಾಕೊಂಡಾಗ ಎಡಮಟ್ಟೆ ತುಂಡು ಏನಾದ್ರು ಹೊಡೆದ್ರೆ ಸುಮ್ಮನೆ ಬೆಂಡ್ ಆದ್ರೆ ಅವೆಲ್ಲ ಪ್ರಾಬ್ಲಮ್. ನಾನು ಕೊಡಲ್ಲ. ಈ ಸೈಡು ಸೈಲೆನ್ಸರ್ ಕೊಟ್ಟಿದ್ದಾರೆ. ಸೈಲೆನ್ಸರ್ ಹೆವಿ ಲೆಂತ್ ಆಗಿದೆ ಗುರು. ಇಲ್ಲೊಂದು ಟೂಲ್ ಬಾಕ್ಸ್ ಇದೆ ಫೈಬರ್ದು. ಮುಂಚೆ ಎಲ್ಲ ಮೆಟಲ್ ಕೊಡ್ತಿದ್ರು, ಇವಾಗೆಲ್ಲ ಫೈಬರಿಗೆ ಬಂದ್ಬಿಟ್ಟವ್ರೆ. ಈ ಟ್ರಾಕ್ಟರ್ ಅಲ್ಲಿ ಸ್ವಲ್ಪ ವೈಬ್ರೇಷನ್ ಫೀಲ್ ಆಗುತ್ತೆ, ಗೇರ್ ಶಿಫ್ಟಿಂಗ್ ಮಾಡ್ಬೇಕಾದ್ರೆ ಸ್ವಲ್ಪ ಹಾರ್ಡ್ನೆಸ್ ಫೀಲ್ ಆಗುತ್ತೆ. ಮಾಡರ್ನ್ ಫೀಚರ್ಸ್ ಅಂತ ಏನು ಕೊಟ್ಟಿಲ್ಲ ಜಾಸ್ತಿ, ಸ್ವಲ್ಪ ಕಡಿಮೆನೇ ಇದೆ. ಲಾಂಗ್ ಅವರ್ ಎಲ್ಲ ಡ್ರೈವ್ ಮಾಡ್ತೀನಿ ಅಂದ್ರೆ ಕಂಫರ್ಟ್ ಅಷ್ಟು ಸಿಗಲ್ಲ, ಸ್ವಲ್ಪ ಕಡಿಮೆನೇ. ಈ ಟ್ರಾಕ್ಟರ್ ಅಲ್ಲಿ ಅರೌಂಡ್ 45 ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ. ಡೀಸೆಲ್ ಪಂಪು, ಡೀಸೆಲ್ ಫಿಲ್ಟರ್, ಡೀಸೆಲ್ ಇಂಜೆಕ್ಟರ್ಸ್ ಬಾಷ್ ಕಂಪ್ನಿ ಯೂಸ್ ಮಾಡಿದ್ದಾರೆ. ಸ್ವರಾಜ್ 735 FE. 735 ಅಂದ್ರೆ ಮಾಡೆಲ್ ನಂಬರ್, FE ಅಂದ್ರೆ ಫ್ಯೂಯಲ್ ಎಫಿಷಿಯಂಟ್. ಮೈಲೇಜ್ ಎಲ್ಲ ಚೆನ್ನಾಗಿದೆ ಗುರು, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಹೈಡ್ರಾಲಿಕ್ಸ್ ಅಲ್ಲಿ 1500 ಇಂದ 1600 kg ವರೆಗೂ ಲಿಫ್ಟಿಂಗ್ ಕೆಪಾಸಿಟಿ ಇದೆ. 2 ಲಿಫ್ಟ್ ಆರ್ಮ್, ಇಲ್ಲಿ ಟಾಪ್ ಲಿಂಕ್ ಕೊಟ್ಟಿದ್ದಾರೆ. ಮತ್ತೆ ಉಕ್ ಸಿಸ್ಟಮ್ ಎಲ್ಲ ನೋಡಿ. ಉಕ್ ಸಿಸ್ಟಮ್ ಈ ತರ ರಾಡ್ ಹಾಕೋದು ಬೆಟರ ಇಲ್ಲ ನಟ್ಟು ಬೋಟಲ್ ಫಿಕ್ಸ್ ಮಾಡೋದು ಬೆಟರ? ಕಮೆಂಟ್ಸ್ ಮಾಡಿ. ಇಲ್ಲಿ PTO ಶಾಫ್ಟ್ ಇದೆ. ಇದು ಹೈಡ್ರಾಲಿಕ್ಸ್ ಕಂಟ್ರೋಲರು, ಇದು ಪೊಸಿಷನ್ ಕಂಟ್ರೋಲ್, ಇದು ಡ್ರಾಫ್ಟ್ ಕಂಟ್ರೋಲ್, ಇದು ಡೆಪ್ತ್ ಅಡ್ಜಸ್ಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಇದು ಲಿಫ್ಟರ್ನ ಎತ್ತೋಕೆ ಇಳಿಸೋಕೆ ಯೂಸ್ ಮಾಡ್ತೀವಿ. ಫ್ರಂಟ್ ಬಾನೆಟ್ ಓಪನ್ ಮಾಡೋಕ್ಕೆ ಬರ್ತಿಲ್ಲ ಗುರು, ಇಲ್ಲೊಂದು ನಾಪ್ ಕೊಟ್ಟಿದ್ದಾರೆ, ಅದು ಓಪನ್ ಮಾಡೋಕ್ಕೆ ಬರ್ತಿಲ್ಲ. ಸ್ವರಾಜ್ ಟ್ರಾಕ್ಟರ್ಸ್ ಅಲ್ಲಿ ಮೋಸ್ಟ್ ಫೇಮಸ್ ಮಾಡಲ್ಸ್ ಯಾವುದು ಅಂದ್ರೆ 735 FE, 744 FE, 855 FE. ಸ್ವರಾಜ್ ಅಲ್ಲಿ ಇನ್ನೊಂದು ಟ್ರಾಕ್ಟರ್ ಇದೆ, ಕೇಳಿದಿರಾ? ಸ್ವರಾಜ್ 969 FE. ಆಲ್ಮೋಸ್ಟ್ 65 to 70 HP ಬರುತ್ತೆ ಗುರು ಆ ಟ್ರಾಕ್ಟರ್. 3.4 ಲೀಟರ್ ಗುರು ಇಂಜಿನ್. ಇಂಡಿಯಾದಲ್ಲಿ ಫಸ್ಟ್ ಇಂಡಿಜಿನಿಯಸ್ ಟ್ರಾಕ್ಟರ್ ಯಾವುದು ಅಂದ್ರೆ ಸ್ವರಾಜ್ ಗುರು. ಇಂಡಿಜಿನಿಯಸ್ ಅಂದ್ರೆ ಟೆಕ್ನಾಲಜಿ, ಡಿಸೈನ್, ಕಾಂಪೋನೆಂಟ್ಸ್ ಎಲ್ಲೂ ಇಂಪೋರ್ಟ್ ಮಾಡ್ದಲೆ ಇಂಡಿಯಾದಲ್ಲೇ ಪ್ರಿಪೇರ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡಿರೋ ಟ್ರಾಕ್ಟರ್ ಸ್ವರಾಜ್. ಫಸ್ಟ್ ಟ್ರಾಕ್ಟರ್ ಯಾವುದು ಅಂದ್ರೆ ಸ್ವರಾಜ್ 724, 20 to 25 HP ಬರುತ್ತೆ ಟ್ರಾಕ್ಟರ್. 1974 ಅಲ್ಲೇ ಲಾಂಚ್ ಆಗಿರೋದು. ಪ್ರೊಡಕ್ಷನ್ ಆಗಿರೋದು ಪಂಜಾಬ್ ಟ್ರಾಕ್ಟರ್ಸ್ ಲಿಮಿಟೆಡ್ ಅಲ್ಲಿ. ಸ್ವರಾಜ್ ನೇಮ್ದು ಮೀನಿಂಗ್ ಏನ್ ಗೊತ್ತಾ? ಸೆಲ್ಫ್ ರಿಲಯನ್ಸ್ ಅಂತ. ಕನ್ನಡದಲ್ಲಿ ಸ್ವಾವಲಂಬನೆ. ಫಸ್ಟ್ ನಾವು ನಮ್ಮೇಲೆ ನಂಬಿಕೆ ಇಟ್ಕೋಬೇಕು, ಮಾಡ್ತೀನಿ ಅನ್ನೋ ಹಠ ಇರಬೇಕು, ಛಲ ಇರಬೇಕು. ಇಷ್ಟಿದ್ರೆ ಜೀವನದಲ್ಲಿ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಗುರು. ದುಡ್ಡೇ ಮ್ಯಾಟರ್ ಆಗಲ್ಲ, ಎಲ್ಲದಕ್ಕೂ ಮಾಡ್ತೀನಿ ಅಂತ ಹೊರಡ್ಬೇಕು ನಾವು ಫಸ್ಟ್. ಇಲ್ಲಿ ಇಂಜಿನ್ ಕಟ್ ಆಫ್ ಕೊಟ್ಟಿದ್ದಾರೆ. ನೋಡಿ ಸ್ವಾಮಿ, ನಾವಿರೋದು ಹೀಗೆ